क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ, कहाँ? 2 कप ब्रू बना के ले आओ। ब्रू के 10 रुपीज सैशे में 33% एक्स्ट्रा। दौड़ के चाहिए। ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ 302, 201, 215 ಅಂದರೆ ಕ್ರೈಮ್ ನಂಬರ್ 49 ಆಫ್ 2029 ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ 307 ಒಂದಾಗಿತ್ತು. ಮತ್ತು ಇನ್ನೊಬ್ಬರು ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾರೆ. ಆ ಕೇಸಲ್ಲಿ PFI ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ, UAPA ಆ್ಯಕ್ಟ್ ಪ್ರಕಾರದ ಬ್ಯಾನಡ್ ಆರ್ಗನೈಸೇಷನ್. ಅದರಲ್ಲಿ ಆಗಿನ ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕಾರ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ 5ನೇ ಆರೋಪಿತರಾದಂತಹ ಮೊಹಸಿನ್ ಯಾನೆ ಇಮ್ತಿಯಾಜ್ ತಂದೆ ಅಬ್ದುಲ್ ಶಾಕೂರ್ ಹೊನ್ನಾವರ 35 ವರ್ಷ, ವೃತ್ತಿ ಚಾಕ್ಲೇಟ್ ವ್ಯಾಪಾರ, ಟಿಪ್ಪು ನಗರ, ಬನವಾಸಿ ರಸ್ತೆ, ಸಿರ್ಸಿ. ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠಾಸನ ಸಿರ್ಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಆ್ಯಂಟಿಸಿಪೇಟ್ಮೆಂಟ್ ತಗೊಂಡು ಇವತ್ತುವರೆಗೆ ಅಂದರೆ ಸುಮಾರು 3.5 ವರ್ಷ ತಲೆಮರೆಸ್ಕೊಂಡಿದ್ದಾನೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 307 ಕೇಸಲ್ಲಿ ಸಹ ಇವನು ತಲೆಮರೆಸ್ಕೊಂಡಿದ್ದಾನೆ, ಕೋರ್ಟಿಗೆ ಹಾಜರಾಗಿಲ್ಲ. ಸೊ ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರ್ಸಿ ಉಪವಿಭಾಗದಲ್ಲಿ USP ಶ್ರೀ KL ಗಣೇಶ್ ಮತ್ತು CPI ಶಶಿಕಾಂತ್ ವರ್ಮ ಮತ್ತು ನಮ್ಮ PSI ರಾಜ್ಕುಮಾರ್ ಉಕ್ಕಳಿ ಮತ್ತು ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪೌಸ್ಕರ್, ಚಂದ್ರಪ್ಪ ಪೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮ್ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಳಿಸಿದ್ದು. ಈ ಮೊಹಸಿನ್ ಅಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ KJ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲೂ ಸಹ ಇವನು 16ನೇ ಆರೋಪಿ. ಆ ಕೇಸಲ್ಲೂ ಸಹ ತಲೆ ಮರೆಸಿಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ. ಈ 3 ಕೇಸಲ್ಲಿ ಇರುವಂಥ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರ್ ಕುಟುಂಬದ ಒಂದು ಸಮೇತವಾಗಿ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್ನು, ವಾರೆಂಟು ಎಲ್ಲ ಇರೋದರಿಂದ ಪ್ರೊಕ್ಲಮೇಷನ್ ಮತ್ತು ವಾರೆಂಟನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು FIR ಆಗಿದೆ. ಮತ್ತು ಇವನು ಆರೋಪಿ ಅಂತ ಗೊತ್ತಿದ್ದು ಈ 5 ವರ್ಷದಲ್ಲಿ 5 ಮಕ್ಕಳಿಗೆ ಅವನು ತಂದೆ ಆಗಿದೆ. ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ದರೂ ಸಹ ಅವರು ಮರ್ಡರ್ ಕೇಸಲ್ಲಿದ್ದಾರೆ, 307 ಕೇಸಲ್ಲಿದ್ದಾರೆ ಮತ್ತು KGL ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಇದ್ರೂ ಗೊತ್ತಿದ್ದು ಸಹ ಅವ್ರನ್ನ ಬಚ್ಚಿಕ್ಕಿ ನಾವು 1-2 ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ NIA ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, IB ಇರ್ಬೋದು ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡಿದ್ರು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವನ ವಾರೆಂಟ್ ಆಫ್ನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ NM ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಈಗಾಗಲೇ FIR ದಾಖಲಾಗಿದೆ. ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನ ಅಬ್ದುಲ್ ಶುಕೂರ್, ಇಜಾಜ್ ಅಬ್ದುಲ್ ಶುಕೂರ್, ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ ಮತ್ತು ಮೊಹಮ್ಮದ್ ಸುಹೇಲ್ ಕರೀಂ ಸಾಬ್ ಅಂದರೆ 4 ಜನ ಅಣ್ಣ ತಮ್ಮಂದರು, ಒಬ್ಬ ಅವನ ಬಾಮೈದ ಮತ್ತು ಅವರ ತಾಯಿ. ಇವ್ರ ಮೇಲೆ ಒಂದು ಕೇಸ್ ಆಗಿದೆ. ಮತ್ತು ಅಡ್ನ ತಪ್ಪಿಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಕಲಂ 209 ಮತ್ತು 269 ಪ್ರಕಾರ ಈ ಮೊಹಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ 2 FIR ದಾಖಲಾಗಿದೆ. ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ 302 ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ತಗೊಂಡಿದ್ದು ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಇದೆ. ಈ ಇಮ್ತಿಯಾಜ್ ಶುಕೂರು PFI ನಿಷೇಧಿತ PFI ಸಂಘಟನೆ ಅಧ್ಯಕ್ಷ ಆಗಿದ್ದ. ಇವರಿಗೆ ಎಲ್ಲ ರೀತಿಯಾದಂತಹ
ಈ ಉಗ್ರ ಸಂಘಟನೆ ಬಗ್ಗೆ ತುಂಬ ಮಾಹಿತಿ ಇದೆ. ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು 27 ಸೆಪ್ಟೆಂಬರ್ 22ರಲ್ಲಿ PFIನ ಬ್ಯಾನ್ ಮಾಡಿ ಆದೇಶ ಮಾಡಿದೆ. ಹಾಗಾಗಿ ಬ್ಯಾನ್ ಮಾಡಿದ ನಂತರ ಇವರು ಈ ಕೇಸ್ ಇದ್ರೂ ಸಹ ಯಾಕೆ ತಲೆಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂಡರ್ಗ್ರೌಂಡಿಗೆ ಹೋಗಿ ತಿರ್ಗಾ PFIನ ಬೇರೆ ಮುಖವಾಡವಾಗಿ ಕೆಲಸ ಮಾಡುವಂಥ ಒಂದು ನಮಗೆ ಗುಮಾನಿ ಇದೆ ಸೆಂಟ್ರಲ್ ಮೀನ್ಸ್ ಎಲ್ಲ ಏಜೆನ್ಸೀಸ್ಗೆ. ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸು ದಕ್ಷಿಣ ಕನ್ನಡದಲ್ಲಿ ಆಯಿತು. ಅದರಲ್ಲಿ ಒಂದು ಆರೋಪಿಯಾದಂಥ ಮಸೂದ್ ಅಂಗಡಿ ಇವನಿಗೆ ಇವರು ತುಂಬ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ NIA ಅವರು ಸಹ ಇವನ್ನ ಹುಡುಕ್ತಾ ಇದ್ದಾರೆ. ಆ PFIನಲ್ಲಿ ಇದ್ದಾಗ ಇಲ್ಲಿ ತುಂಬ ಜನರನ್ನ ರಿಕ್ರೂಟ್ ಮಾಡಿದ್ದಾನೆ.